ವಿರುದ್ಧ ಕಲಬುರಗಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿ ಉಳಿದ ಶಾಸಕರು, ಬಿಜೆಪಿ ನಾಯಕರು ಗೈರಾಗುವ ಮೂಲಕ ವಿಜಯೇಂದ್ರ ಪರವಾದ ನಿಲುವನ್ನು ಸ್ಪಷ್ಟಪಡಿಸಿದರು. ನಗರದ ಎಸ್ವಿಪಿ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸರ್ಕಾರ ಹಾಗೂ ವಕ್ಫ್ ಮಂಡಳಿಯ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ವಕ್ಫ್ ಮಂಡಳಿಯು ಹಿಂದೂ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡು ಮುಸ್ಲಿಂ ರಾಷ್ಟ ಮಾಡುವ ಹುನ್ನಾರನ್ನು ನಡೆಸಿದೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಪ್ರತಿಭಟನೆಯಲ್ಲಿ ಯಾರು ಬರಲಿ ಬರದೇ ಇರಲಿ, ಹಿಂದೂ ರಾಷ್ಟವನ್ನ ನಿರ್ಮಾಣ ಮಾಡುವವರೆಗೂ ಬಿಡುವುದಿಲ್ಲ. ಮುಂದೆ ಎಲ್ಲವೂ ನಮ್ಮ ಕೈಯಲ್ಲೇ ಬರುವುದಿದೆ. ನಮ್ಮ ತಂಡದಲ್ಲೇ ಯಾರೋ ಒಬ್ಬರು ಸಿಎಂ ಆಗ್ತಾರೆ ಎಂದು ಪರೋಕ್ಷವಾಗಿ ವಿಜಯೇಂದ್ರ ಬಣವನ್ನ ಟೀಕಿಸಿದ್ದಾರೆ. ಎಲ್ಲ ಸರ್ವಪೂಜೆಯ ಕಾರ್ಯಕ್ರಮಗಳಲ್ಲಿ ಸಲ್ಲಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈಗಾಗಲೇ ಎಲ್ಲರ ಹೆಸರನ್ನು ಹೇಳಿದ್ದಾರೆ. ನಾವು ಮತ್ತೆ ಅದೇ ಹೇಳುವುದಿಲ್ಲ. ಅವರೆಲ್ಲ ನಮ್ಮ ನಾಯಕರುಗಳು ಕಲಬುರಗಿಯಲ್ಲಿ ಸೇರಿದಂತ ಎಲ್ಲರನ್ನ ದೇಶಭಕ್ತರೇ, ಎಲ್ಲ ನನ್ನ ರೈತ ಬಾಂಧವರೇ, ಪಕ್ಷಾತೀತವಾಗಿ ಬಂದಂತ ಎಲ್ಲ ಮಹಾಜನತೆಯೇ, ಪತ್ರಕರ್ತ ಬಂದರೆ ಇವತ್ತು ನಾವೆಲ್ಲ ಯಾವುದೇ ಮುಲಾಜಿ ಬಿಟ್ಟು ಈ ಹೋರಾಟಕ್ಕೆ ಹೋಗಬೇಡಿ, ಈ ಹೋರಾಟ ನಮಗೆಲ್ಲ ಬೇಡುವಂತದ್ದು ಯಾವುದೇ ನೈತಿಕ ಹಕ್ಕು ಇಲ್ಲ. ನಾವು ಮಾಡಬೇಕು ಹೋರಾಟ, ಭಾರತವನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮತ ಮಂಡಳಿಯನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರೈತರನ್ನ ರಕ್ಷಿಸಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಆಸ್ತಿಯನ್ನು ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಂದಿಲ್ಲ. ಯಾರು ನಾವು ರಾಜ್ಯಾಧ್ಯಕ್ಷ ಆಗಕ್ಕೆ ಬಂದಿಲ್ಲ. ನಮ್ಮ ಹೋರಾಟ ವಕಫ್ ಸಲುವಾಗಿ ಬಂದೀವಿ. ಯಾಕೆ ಗಾಬರಿ ಆಗಿರಪ್ಪ ಅನ್ನೋಗಳ ನಾವೇನು ತಪ್ಪು ಮಾಡಿರಪ್ಪ ಅಂತ ಶಿಸ್ತು ಕ್ರಮ ತಗೊಳಕ ನಿಮಗೆ ಧೈರ್ಯ ಇಲ್ಲ. ಮಾಧ್ಯಮದವರು ಬೇಕಾದ್ರೆ ಬರ್ತಾ ನೀನವರು ಕುಡಿಯೋದ್ರಲ್ಲಿ ಏನೂ ಆಗೋದಿಲ್ಲ. ಯಾವ ಕಾರ್ಯಕರ್ತರು ಬಂದು ನಮಗೆ ಮಾತಾಡಲ್ಲ. ಕಲಬುರಗಿ ಸೈಡ್ ವರ್ಷ ನೀವು ರೈತರ ಪತ್ರಕರ್ತರು ನಾವು ಸುಮ್ಮನೆ ಹೊರಗಾರು ನೀವು ಹೊರಗಾಗ ನಮ್ಮ ಹುಡುಗ ಬಗ್ಗೆ ಗೊತ್ತಾಗ್ತದೆ. ನೀವು ಯಾಕೆ ಹುಡುಗಾಗ್ತಿರೋದು ನಮ್ಮ ಮಾತು ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಡೈರೆಕ್ಟ್ ಆಗಿ ಭಾಷೆ ಸೋಷಿಯಲ್ ಮೀಡಿಯಾದಾಗ ಬರಲಿ ನಾವು. ಅದಕ್ಕೆ ನಮ್ಮ ಸುಮ್ಮನೆ ಯಾಕೆ ಗುರಿ ಮಾಡ್ತೀವಿ. ಬಂದು ಬೇರೆ ಏನ್ ಯಡಿಯೂರಪ್ಪನವ್ರು ಹಿಂಗಂದಾರ, ಯಡಿಯೂರಪ್ಪರಿಗೆ ಏನನ್ನ ಲೆಕ್ಕ, ವಿಜಯೇಂದ್ರರೇ ಏನ ಲೆಕ್ಕ, ರಾಜೀವರೇ ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಮೆಚೂರ್ಡ್ ಪಾಲಿಟಿಷಿಯನ್ ಆಗಿದ್ದೀವಿ. ನೀವೇ ಹೊರಬೇಕು ನೋಡ್ಕೊಳ್ಳಿ. ಸುಲೋ ನಾವು ಕೆಲಸ ಮಾಡ್ಲಿಕ್ಕೆ ಸುಲೋ ಮಾಡ್ಲಕ್ಕಂತ ಹೇಳ್ರಿ. ಇಲ್ಲ ಅಂದ್ರೆ ಭಾರಿ ಎತ್ತಾಗ ಏನ್ ನಡೆಯುತ್ತಿದೆ ನಮ್ದೇ ನಾನು ಯಾವ ಇಲೆಕ್ಷನ್ ನಾನು ಕಟ್ಟು ಬರ್ತೀನಿ ಅಂತ ನೀವು ಸರ್ವೆ ಮಾಡೇ ಇಲ್ಲ. ಆಗ ನಾನೇ ಕಟ್ಟು ಬಂದೀನಿ. ನಾವು ಬೇರೆ ಆರಿಸ್ಕೊಡ್ತೀನಿ ಅಂತ ಬಂದು ಅವ್ರು ಹುಟ್ಟೀನಿ. ಅದಕ್ಕೆ ನೀವು ಬಹಳ ನೀವು ನಮ್ಮ ಪ್ರೀತಿ ತೋರಿಸ್ತಾರ್ರಿ. ಯಾವ ಪ್ರಶ್ನೆ ಕೇಳ್ಬಾರ್ರಿ. ನಾವು ಕೇಳುವ ಪ್ರಶ್ನೆ ಎದುರಪ್ಪಂದ್ರೆ ನಾವು ಉತ್ತರ ಕೊಡೋದಿಲ್ಲ. ನಮ್ಮ ಟೂರ್ ಕಮಿಟಿ ಏನಾಯ್ತದ ಏನು ಬರೋದಿಲ್ಲ. ಅದಕ್ಕೆ ಬಂದ್ರೆ ಇವತ್ತೇ ನಮ್ಮ ಮಾತಾಡ್ಕೊಂಡು ಹೇಳಲ್ಲ. ಈ ಹೊಟ್ಟೆ ಸಂಗ್ರಹಬೇಕಾಗಲ್ಲ. ಈ ಸುಸ್ತದ ಕೂತು ಹೋಗಿ ದಕ್ಷಿಣ ತಗೊಂಡು ಈ ಗುರುಬಸವರಿಂದ ದೊಡ್ಡ ದೊಡ್ಡ ಸಾಲಗಳು ಕೊಂಡ್ಬಿಡೋರು ಪಾಪ. ಯಾಕಂದ್ರೆ ಕೆಲವು ಸಿಎಂ ಚೇಂಬರ್ನಾಗ ಇರ್ತಾರೆ, ನಮ್ಮಲ್ಲಿ ಇರ್ತಾರೆ. ಅವ್ರಿಗೆ ಸಾರಿ ಪಾರಿ ಅವರು ಕೊಟ್ಟು ಹೋಗ್ತಾರೆ. ನಮ್ಮ ಕಣ್ಣು ಸಾಂಬ್ರಾಜ್ಯ ಸಿಕ್ಕರೆ ಸಾಕು, ಆಚರಣೆ ಮಾಡಿ ಸಾಕು. ಇನ್ನೂ ಕೂಡ ನೀತಿಯನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಕಾನೂನನ್ನು ಮುಂದುವರಿಯಕ್ಕೆ ಬಿಡಬಾರದು.
ನಾವು ಮುಂದಕ್ಕೆ ಯಾವುದೇ ಕಾರಣಕ್ಕೂ ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ರಕ್ಷಣೆ ಕೊಡಬೇಕು, ಅವರ ಹಕ್ಕನ್ನು ಕೊಡ್ತಕ್ಕಂಥದ್ದೇ ಬಿಜೆಪಿಯ ಮೂಲಮಂತ್ರ, ನಮ್ಮ ತಂಡದ ಮೂಲಮಂತ್ರ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಇತರ ಇಷ್ಟೊಂದು ಸಂಖ್ಯೆ ಬಂದರೆ ನಮ್ಮೆಲ್ಲರಿಗೂ ಬಂದು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸನ್ಮಾನ್ಯ ನಮ್ಮ ಪ್ರತಿಭಟನೆಯಲ್ಲಿ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸೇರಿದಂತೆ ಅನೇಕ ಮಠಾಧೀಶರು, ರೈತ ಮುಖಂಡರು ಭಾಗವಹಿಸಿದ್ರು.